ಹಲ್ಲೆಲೂಯಾ 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 ಅಂತ ಹೇಳೋದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ವರ್ಷದ ಕೊನೆಯ ದಿನ, ಕೊನೆಯ ಗಳಿಗೆಯಲ್ಲಿ ನಾವಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಅಂದಾಗ ಜೋರಾಗಿ ಹಲ್ಲೆಲೂಯಾ ಅಂತ ಹೇಳ್ಬೇಕು. ಹಲ್ಲೆಲೂಯಾ ಇನ್ನೂ ಜೋರಾಗಿ. ಹಲ್ಲೆಲೂಯಾ ಇನ್ನೂ ಜೋರಾಗಿ. ಹಲ್ಲೆಲೂಯಾ. ಪ್ರತಿ ಸಲ ಇದೇ ಸೌಂಡ್ ಬರಬೇಕು. ಹಲ್ಲೆಲೂಯಾ ಸೌಂಡ್ ಕೇಳಿದ ತಕ್ಷಣ ಚಪ್ಪಾಳೆ ಹೊಡೆದಾಗಲೂ ಅಷ್ಟೇ, ಹಾಡಾಡುವಾಗ ಚಪ್ಪಾಳೆ, ನೀವು ಹೊಡೆಯೋ ಚಪ್ಪಾಳೆ ನಿಮಗೂ ಕೇಳಿಸ್ತಿರಲ್ಲ, ಅಷ್ಟು ನಿಧಾನ ಹೊಡಿತಿರ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಸಭೆಗಳಲ್ಲೆಲ್ಲ ನೋಡಿಲ್ಲ ನೀವು ಎಷ್ಟು ಜೋರಾಗಿ ಚಪ್ಪಾಳೆ ಹೊಡ್ಕೊಂಡು ಎಷ್ಟು ಖುಷಿಯಾಗಿ ಆಡ್ತಿರ್ತಾರೆ. ಇಲ್ಲಿ ಹಾಡಾಡೋರು ಅಷ್ಟೇ, ಮೈಕ್ ಇದ್ರೆ ಮಾತ್ರನೇ ಸೌಂಡು, ಮೈಕ್ ಇಲ್ಲ ಅಂದ್ರೆ ಸೌಂಡ್ ಇಲ್ಲ, ಏನಿಲ್ಲ, ಹಾಡೋರು ಆಡ್ತಾ ಇರಲಿಲ್ಲ. ನಾವೇನು ಮನುಷ್ಯನ ಮೆಚ್ಚಿಸಂಗೆ ಆಡ್ತಿದ್ದೀವಿ? ಏನು ಆರ್ಕೆಸ್ಟ್ರಾದಲ್ಲಿ ಇದೀವ ಮೈಕ್ ಇದ್ರೆ ಆಡ್ತೀವಿ ಅಂತ? ದೇವ್ರ ನಮ್ಮ ಮೈ ಕೊಡ್ಸಕ್ಕೆ ಪ್ರತಿಯೊಬ್ಬರು ಕೂಡ ಧ್ವನಿ ಸೇರಿಸಿ ಹಾಡಬೇಕು. ನಾವಿಲ್ಲಿ ಬಂದಿರೋದು ದೇವ್ರನ್ನ ಮೆಚ್ಚಕ್ಕೆ, ದೇವ್ರನ್ನ ಆರಾಧಿಸ್ಲಿಕ್ಕೆ. ಹಲ್ಲೆಲೂಯಾ. ಮೈಕ್ ಇದ್ರೂ ಸರಿ, ಇಲ್ಲಾದ್ರೂ ಸರಿ. ಸುಮಾರು 12 ವರ್ಷ ಯಾವ ಮೈಕು ಇರಲಿಲ್ಲ, ಹಾಗೆ ಆಡೋಕ್ಕಿದ್ವಿ, ಆರಾಧಿಸ್ತಿದ್ವಿ ಅಲ್ವಾ? ಸೊ ಮೈಕಿಂದಲೋ ಜನರು ಜಾಸ್ತಿ ಇದ್ರೇನೋ ಅಲ್ಲ, ಒಂದೇ ಥರ ಉತ್ಸಾಹ, ಒಂದೇ ಥರ ಒಂದು ಖುಷಿ ಇರಬೇಕು ಯಾವಾಗಲೂ ಕೂಡ. ಸೊ ನಾನಾಗಲೇ ಹೇಳ್ತಾ ಇದ್ದೆ, 2025ನೇ ವರ್ಷ, ಹೊಸ ವರ್ಷ, ಹೊಸ ದಿನ, ಹೊಸ ಒಂದು ಪ್ರಾರಂಭ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ 365 ದಿನ ಕಳೀತು. ಇನ್ನೇನು 1 ಗಂಟೆ ಬಾಕಿ ಇದೆ ಅಷ್ಟೇ ಅಲ್ವಾ? 2025ನೇ ವರ್ಷ ಹೊಸ ವರ್ಷ ಅಂತ ಅಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡಂತ ದಿನ ಅಂದರೆ ಆ ವರ್ಷ ಕಳೆಯೋಕ್ಕೆ ಬರೀ 1 ಗಂಟೆ ಬಾಕಿ ಇದೆ. ಹಿಂತಿರುಗಿ ನಾವು ನಮ್ಮನ್ನು ನೋಡಿಕೊಂಡ್ರೆ ನಮ್ಮ ಜೀವಿತದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳು ನಡೆದಿರ್ಬೋದು, ಅನೇಕ ಕೆಟ್ಟ ಕಾರ್ಯಗಳು ಕೂಡ ನಡೆದಿರ್ಬೋದು. ಒಂದು ವೇಳೆ ನಮ್ಮ ಜೀವನದಲ್ಲಿ ಇಂಥವು ನಡೀತಿರ್ಬಾರ್ದು ಆಗಿತ್ತು, ಇಂಥ ಕಾರ್ಯ ನಡಿಬಾರ್ದಾಗಿತ್ತು ನನ್ನ ಜೀವನದಲ್ಲಿ ಅನ್ಕೊಳ್ಳುವಂಥದ್ದು ಇರುತ್ತೆ. ನಡೆದಿರುವಂಥದ್ದು ಒಳ್ಳೆ ಕಾರ್ಯ ಇರುತ್ತೆ, ಅದನ್ನ ನೆನೆಸುವಾಗೆಲ್ಲ ನಮಗೆ ಸಂತೋಷ ಆಗುತ್ತೆ. ಆದರೆ ಕೆಟ್ಟ ಘಟನೆ ಏನು ನಮ್ಮ ಜೀವನದಲ್ಲಿ ನಡೆದಿರುತ್ತೆ, ಅದು ಆ ರೀತಿ ಆಗದೇ ಇದ್ರೆ ಚೆನ್ನಾಗಿರೋದು ಅಂತಲೂ ಅನ್ಸುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿದ್ದೆಲ್ಲ ಆಗೋಯ್ತು, ಹಿಂದೆ ಹೋಗಿ ನಾವು ಯಾವುದನ್ನು ಸರಿಪಡಿಸ್ಲಿಕ್ಕೆ ಆಗಲ್ಲ. ಆಗುತ್ತಾ? ಖಂಡಿತ ಆಗಲ್ಲ. ಹಿಂದೆ ನಡೆದೋಗಿರೋದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಮುಂದೆ ನಡೆಯೋದನ್ನು ಕೂಡ ನಾವೇನು ಮಾಡೋಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ಲ ಮುಂದೆ ಏನು ನಡೆಯುತ್ತಂತನೂ ಕೂಡ. ಈ ದಿನ ನಮ್ಮದು, ಹಲ್ಲೆಲೂಯಾ. ಈ ಗಳಿಗೆ, ಈ ಕ್ಷಣ ನಮ್ಮದು. ನಾಳೆ ಅನ್ನೋದು ಕೂಡ ನಮ್ದಲ್ಲ ಅಂತ ಬೈಬಲ್ ಹೇಳುತ್ತೆ. ನಾಳೆ ಅಂತ ನಾವು ಹೆಚ್ಚಿಸ್ಕೋಬಾರ್ದು, ಯಾಕಂದ್ರೆ ಒಂದು ದಿನದೊಳಗೆ ನಾವೇನಾಗ್ತೀವೋ ಗೊತ್ತಿಲ್ಲ. ಹಾಗಿರುವಾಗ ನಾಳೆ ಬಗ್ಗೆ ನಾವು ಇವತ್ತು ಹೊಸ ವರ್ಷದೊಳಗೆ ಹೋಗೋದಕ್ಕೆ ಮುಂಚೆನೆ ಈ 1 ಗಂಟೆಯಲ್ಲಿ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. 1 ಸೆಕೆಂಡ್ಗೆ 4 ಜನ ಹುಡ್ತಾ ಇದ್ದಾರಂತೆ. ಎಷ್ಟು ಜನ? 4 ಜನ. 1 ಸೆಕೆಂಡ್ಗೆ ಪ್ರಪಂಚದಲ್ಲಿ 4 ಮಕ್ಕಳು ಹುಡ್ತಾ ಇದ್ದಾರೆ. ಸಾಯೋರು 3 ಜನ ಆದ್ರೂ ಇರ್ತಾರೆ ಸೆಕೆಂಡ್ಗೆ. ಪ್ರತಿ ಸೆಕೆಂಡ್ 3 ಜನ ಸಾಯ್ತಾರೆ ಅಂದ್ರೆ ಯೋಚನೆ ಮಾಡಿ, 1 ಗಂಟೆ ಒಳಗೆ ಎಷ್ಟು ಜನ ಸಾಯ್ಬೋದು. ಸೊ ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು 2025ನೇ ವರ್ಷದಲ್ಲಿ ಹಾದು ಬಂದ ಮಾರ್ಗವನ್ನು ಹಿಂತಿರುಗಿ ನೋಡ್ಕೊಳ್ಳುವಾಗ ದೇವರನ್ನ ಕೃತಜ್ಞತೆ ಸಲ್ಲಿಸಬೇಕು. ಗೋಣಗಾಡೋದಕ್ಕೆ, ದೇವರ ವಿರುದ್ಧ ಮಾತಾಡೋದಕ್ಕೆ ನಮ್ಗೆ ಬೇರೆ ಯಾವ ಕಾರಣ ಕೂಡ ಇಲ್ಲ.
ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ದೇವರು ಹೇಳಿದ್ದಾರೆ. ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ದೇವರು ಹೇಳಿದ್ದಾರೆ. ಆದ್ರೆ ದೇವ್ರ ಮಾತನ್ನ ಕೇಳದೆ ಮಾಡಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ ಈಗಲೂ. ಅರ್ಥ ಆಗ್ತಿದೆ? ಈಗಲೂ ಕೂಡ ಕೆಲವು ವಿಷಯಗಳಿಗೆ ನಾವು ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ನಾನಾಗ್ಲೇ ಹೇಳಿದೆ, ನಮ್ಮ ಜೀವನದಲ್ಲಿ ಇದುವರೆಗೂ ನಡೆದು ಹೋಗಿರುವಂತಹ ಘಟನೆಗಳನ್ನು ನಾವು ಸರಿಪಡಿಸ್ಕೊಳಕ್ ಆಗಲ್ಲ ಅಂತ. ಅದೇ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಇನ್ನೊಂದು ಹೊಸ ವರ್ಷವನ್ನು ದೇವರು ನಮ್ಮ ಜೀವನದಲ್ಲಿ ಕೊಡ್ತಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಈ ವರ್ಷದಲ್ಲಿ ನಮಗೆ ಏನು ಮಾಡಕ್ ಆಗಿಲ್ವೋ, ಏನು ಮಾಡಿದ್ರೆ ಚೆನ್ನಾಗಿರ್ತಿತ್ತೋ ಅದನ್ನ ಮಾಡ್ಲಿಕ್ಕೆ ದೇವರು ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಅಂತ. ಒಂದು ವೇಳೆ ನಾವು ಸಾಯುವಂತಹ ಆ ಕ್ಷಣ ನಮ್ಮ ಮುಂದೆ ಬಂದಿದೆ ಅಂದ್ರೆ, ಈ ಕ್ಷಣದಲ್ಲಿ ನಾವು ಸಾಯ್ತಿದ್ದೀವಿ, ನಮ್ಮ ಪ್ರಾಣ ಹೋಗ್ತಾ ಇದೆ, ಪ್ರಾಣ ಪಕ್ಷಿ ಅಂತೀವಲ್ಲ, ಆ ಪ್ರಾಣ ನಮ್ಮಿಂದ ಹೋಗ್ತಾ ಇದೆ ಅನ್ನುವಂಥ ಗಳಿಗೆಯಲ್ಲಿ ಒಂದು ವೇಳೆ ಆ ಅನುಭವ ಇನ್ನು ನಮ್ಗಿಲ್ಲ ಅನ್ಕೊಳ್ಳಿ. ಆದ್ರೆ ನನಗೆ ಅನ್ಸೋದು, ನಾವು ಸಾಯೋಕೆ ಕೆಲವು ಕ್ಷಣಗಳ ಮುಂಚೆ ಅನ್ಸೋದೇನು ಗೊತ್ತಾ, ದೇವ್ರೆ ಒಂದು ಅವಕಾಶ ಕೊಟ್ರೆ ಸಾಕು, ನಾನು ತುಂಬಾ ಬದಲಾಗ್ತೀನಿ. ಒಂದು ಅವಕಾಶ ಕೊಟ್ರೆ ಸಾಕು, ನಾನು ನಿನಗೋಸ್ಕರ ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ದೇವರೇ ಇದೊಂದು ಸಲ ನೀನು ಅವಕಾಶ ಕೊಡು, ನಿನಗೆ ಇಷ್ಟವಾದ ರೀತಿಯಲ್ಲಿ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಗೋಗರಿಬೋದು, ಕಣ್ಣೀರಿಡ್ಬೋದು. ಅದು ಎಷ್ಟೋ ಜನಕ್ಕೆ ಅವಕಾಶಗಳು ಸಿಕ್ತೆ ಸತ್ತು ಹೋಗ್ತಿದ್ದಾರೆ. ಸಾಯಕ್ಕೆ ಮುಂಚೆ ಒಂದು ಅವಕಾಶ ಇದ್ರೆ ಸಾಕು, ನನ್ನನ್ನು ಸರಿಪಡಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ಬೋದು ಅಂತ ಅನ್ಕೊಂತಿರ್ಬೋದು. ಆದ್ರೂ ಕೂಡ ಅವ್ರು ಸಾಯದೆ ಬೇರೆ ದಾರಿ ಇಲ್ಲ. ಸೊ ಇಲ್ಲಿ ದೇವರು ನಮಗೆ ಮತ್ತೊಂದು ಅವಕಾಶವನ್ನ ಹೊಸ ವರ್ಷದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ಹಾಗಾಗಿ ಇವತ್ತು ಕೇಳುವಂತ ವಚನ ತುಂಬಾ ಮುಖ್ಯವಾದದ್ದು. ಸರಿಯಾಗಿ ಕೂತ್ಕೊಳ್ಳಿ, ನಿಧಾನಕ್ಕೆ ಹೋಗ್ಬಿಡ್ಬೇಡಿ ಮಧ್ಯಾಕಾಶಕ್ಕೆ. ಅಲ್ವಾ? ಎಲ್ಗೋಗಿ ಬರ್ತೀರಾ? ಮಧ್ಯಾಕಾಶಕ್ಕೆ ಹೋಗ್ಬಿಡ್ಬೋದು. ಇಲ್ಲಾಂದ್ರೆ ಎಲ್ಲ ಎದ್ದು ನಿಂತ್ಕೊಂಡು ವಾಕ್ಯ ಕೇಳಕ್ ಹೇಳ್ತೀನಿ. ಇವತ್ತಿನ ವಾಕ್ಯ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಈ ವರ್ಷ ಪೂರ್ತಿ ನಾವು ಹಿಡಿದುಕೋಬೇಕಾಗಿರುವಂತ ವಾಕ್ಯ. ನಮ್ಮ ದೇವರು ಒಡಂಬಡಿಕೆಯನ್ನು ನೆರವೇರಿಸುವಂತಹ ದೇವರು. ನಿನ್ನ ಜೀವನದಲ್ಲಿ ದೇವರು ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಆತನು ನೆರವೇರಿಸುವಂತವನಾಗಿದ್ದಾನೆ. ನಿನ್ನ ಜೀವನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಆತನು ನೆರವೇರಿಸುವಂತಹ ದೇವರಾಗಿದ್ದಾರೆ. ದೇವರ ನಾಮ ಸ್ತೋತ್ರವಾಗಲಿ. ಸೊ ದೇವರು ನಮ್ಮ ಜೀವನದಲ್ಲಿ ಮಾತು ಕೊಟ್ಟು ಮಾತನ್ನ ತಪ್ಪುವಾತನಲ್ಲ. ಮನುಷ್ಯನೇನ್ ಮಾಡ್ತಾನೆ ಅಂದ್ರೆ ಮಾತು ಕೊಡ್ತಾನೆ, ಆದ್ರೆ ಮಾತನ್ನ ನೆರವೇರಿಸಲ್ಲ. ಅನೇಕ ಸಲ ನಾವೇ ಅನೇಕರಿಗೆ ಮಾತು ಕೊಟ್ಟಿರ್ಬೋದು, ಆದ್ರೆ ಅದರಂತೆ ನಡ್ಕೊಳಕ್ ಆಗದೆ ಇರ್ಬೋದು. ನಾವು ಮನುಷ್ಯರು ಅದನ್ನೇ ಎರಡು ನಾಲಿಗೆಯುಳ್ಳವರು ಅಂತ ಹೇಳ್ತೀವಿ. ನಾವು ಹೇಳ್ತೀವಿ, ಆಮೇಲೆ ನಾನು ಹೇಳಿಲ್ಲ ಅಂತಾನು ಮಾತು ತಿರುಗಿಸ್ತೀವಿ. ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತಾನು ಹೇಳ್ತೀವಿ. ಆದ್ರೆ ದೇವರು ಆ ರೀತಿ ಅಲ್ಲ. ಹಲ್ಲೆಲೂಯ. ನಮ್ಮ ದೇವರು ಹೇಳಿದ್ದಾರೆ ಅಂದ್ರೆ ಅದು ನೆರವೇರುತ್ತೆ. ಬೈಬಲ್ ಇರುವಂತ ಪ್ರತಿಯೊಂದು ವಾಕ್ಯವೂ ಕೂಡ ಇದುವರೆಗೂ ನೆರವೇರಿದೆ, ಈಗಲೂ ನೆರವೇರ್ತಾ ಇದೆ, ಇನ್ನು ಮುಂದೆ ಕೂಡ ನೆರವೇರುತ್ತೆ. ಸೊ ಆ ವಾಕ್ಯ ನೆರವೇರದೆ ಒಂದು ಕೂಡ ವ್ಯರ್ಥವಾಗಿ ಹೋಗೋದೇ ಇಲ್ಲ. ಹಾಗಾದ್ರೆ ಈಗ ನಾವು ಓದ್ಕೊಂಡಂತ ವಚನ ಏನು? ಮತ್ತಾಯ 24:14 ನಾವು ನೋಡುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ಅನೇಕರು
ಈ ಪ್ರಪಂಚದಲ್ಲಿರುವಂತಹ ಪಂಡಿತರು, ಜ್ಯೋತಿಷ್ಯರು, ಸ್ವಾಮೀಜಿಗಳು ಅಥವಾ ಬೇರೆ ಬೇರೆ ಧರ್ಮದವರು, ಪುಸ್ತಕಗಳು ಈ ಲೋಕ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತಂತ? ಈ ಲೋಕ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಲೋಕ ಅಂತ್ಯ ಆಗುತ್ತೆ. ಅದೇನೋ ಸುನಾಮಿಯಿಂದ ಅಂತ್ಯ ಆಗಲ್ಲ, ಭೂಕಂಪದಿಂದ ಅಂತ್ಯ ಆಗಲ್ಲ, ಯುದ್ಧಗಳಿಂದ ಅಂತ್ಯ ಆಗಲ್ಲ. ಆದ್ರೆ ಇದು ಅಂತ್ಯ ಆಗೋದು ಯಾವಾಗ, ಹೇಗೆ ಅಂದ್ರೆ ಸುವಾರ್ತೆ ಈ ಲೋಕದಲ್ಲಿ ಎಲ್ಲ ಕಡೆ ಸಾರಲ್ಪಟ್ಟಾಗ ಅಂತ ಹೇಳಿ. ಹಲ್ಲೆಲೂಯಾ. ದೇವರು ಕೊಟ್ಟಿರುವಂತ ಒಂದೇ ಒಂದು ಚಿಹ್ನೆ, ದೇವರು ನಮಗೆ ಕೊಟ್ಟಿರುವಂತ ಒಂದೇ ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ಸುವಾರ್ತೆ ಈ ಲೋಕಕ್ಕೆಲ್ಲ ಸಾರಲ್ಪಡುವಾಗ. ಅದಕ್ಕೋಸ್ಕರನೇ ಇವತ್ತಿನ ತುಂಬಾ ಮುಖ್ಯವಾದಂತ ವಿಷಯ ಏನಂದ್ರೆ, ನೀನು ನಾನು ಸುವಾರ್ತಿಕರು. ಹಾಗಾಗಿ ಏನನ್ನ ನಾವು ಹಿಡ್ಕೋಬೇಕು ಎಂಬುದಾಗಿ ಈ ದಿನ ನಾವೇನನ್ನ ಹಿಡ್ಕೋಬೇಕು ಅಂತ ಹೇಳಿ, ಸುವಾರ್ತಿಕನ ಭರವಸೆ ಎಂಬುದಾಗಿ ನಾವು ನೋಡ್ತೇವೆ. 3 ವಿಷಯಗಳನ್ನ ಇದರಲ್ಲಿ ನಾವು ನೋಡುವಾಗ, ನಾನು ಸುವಾರ್ತಿಕ, ನಾನು ಸುವಾರ್ತಿಕ ಅನ್ನುವಂತ ಭರವಸೆ ಇರಬೇಕು. ಎರಡನೇದಾಗಿ ಸೈತಾನ ಎಂಬುದಾಗಿ ನಾವು ನೋಡ್ತೇವೆ. ನೆಟ್ಟ ಕೂತ್ಕೋತೀರಾ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇರ್ತೀರಾ, ಎದ್ದು ಹೋಗಿಲ್ಲ ಅದು ಹೊರಗಡೆ ಹೋಗಿ ಮಲ್ಕೋಗಿ. ಚಿಕ್ಕ ಮಕ್ಕಳ ತರ ಆಳ್ಬೇಡಿ, ದೇವರ ಬಗ್ಗೆ ಹೇಳೋದು. ದೂರ ಕೂತ್ಕೊಳ್ಳಿ, ಆ ಕಡೆ ಸರಿ. ಚಿಕ್ಕ ಮಕ್ಕಳು ಅದ್ರ ಆಡ್ತಿಲ್ಲ, ವಾಕ್ಯ ಕೇಳೋದು. ನನಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ವಾಕ್ಯ ಹೇಳುವಾಗ, ಯಾರಾದ್ರೂ ಸ್ವಲ್ಪ ಸೌಂಡ್ ಮಾಡೋದು, ಇದು ಮಾಡೋದು. ಸೊ ನಾನು ನೀನು ಯಾರು ಅಂತ ತಿಳ್ಕೊಬೇಕಂದ್ರೆ ನಾವು ಸುವಾರ್ತಿಕರು. ಹಲ್ಲೆಲೂಯಾ. ನಾವು ತೀರ್ಮಾನ ಮಾಡ್ಕೋಬೇಕಾಗಿರೋದು, ನಾನು ಸುವಾರ್ತಿಕ. ದೇವರು ಸಭೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಸುವಾರ್ತಿಕರಂತ ಕರೆದಿರೋದು. ಇವತ್ತು ಸುವಾರ್ತೆ ಯಾಕೆ ತಲುಪ್ತಾ ಇಲ್ಲ ಪ್ರಪಂಚಕ್ಕೆ ಅಂತ ಹೇಳಿದ್ರೆ, ವಿಶ್ವಾಸಿಗಳು ಅವ್ರ ಕೆಲಸವನ್ನು ಮಾಡ್ತಾ ಇಲ್ಲ. ವಿಶ್ವಾಸಿಗಳು ಅವರ ಕೆಲಸವನ್ನ ಮಾಡ್ತಾ ಇಲ್ಲ. ಅವ್ರು ಮಾಡ್ತಿರೋದಿಲ್ಲ. ಕಳೆದ ವಾರ ನಾವು ವಾಕ್ಯ ಕೇಳಿದ್ವಲ್ಲ, ದೇವರ ರಾಜ್ಯಕ್ಕಾಗಿ ನಿಂತಿಯಾಗಿ ತಗೊಂಡ್ಕೊಡಿ ಅಂತ ಹೇಳಿದ್ರೆ, ಮನುಷ್ಯರೆಲ್ಲರೂ ಕೂಡ ಈ ಭೂಲೋಕ ರಾಜ್ಯದ ವಿಷಯಗಳ ಬಗ್ಗೆ ಏನ್ ತಿನ್ನೋಣ, ಏನ್ ಕುಡಿಯೋಣ, ನಾಳೆ ಸಾಯ್ತೀವಲ್ಲ ಅಂತ ಅನ್ಕೊಂಡು ಬರೀ ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ, ಮನೆಗೋಸ್ಕರ ದುಡಿತಾ ಇರೋರು ವಿನಃ ದೇವ್ರಿಗೋಸ್ಕರ, ದೇವರ ಸೇವೆಗೋಸ್ಕರ ಜೀವಿಸ್ತಾ ಇಲ್ಲ. ಪ್ರತಿಯೊಬ್ಬ ವಿಶ್ವಾಸಿ ಸೇವೆ ಮಾಡೋದನ್ನ ಪ್ರಾರಂಭಿಸಿದ್ರೆ ಅಥವಾ ಪ್ರಾರಂಭಿಸಿದ್ರೆ ಇವತ್ತಿಗೆ ಆಗಲೇ ಪ್ರಪಂಚದಾದ್ಯಂತ ಸುವಾರ್ತೆ ತಲುಪ್ತಾ ಇತ್ತು. ಹೌದಲ್ಲ? ಆದ್ರೆ ನಾವು ಮಾಡ್ತಿಲ್ಲ. ಇಲ್ಲಿರೋರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನರಿಗೆ ನೀವು ಸ್ವಾರ್ಥ ಹೇಳಿದ್ರಿ ಈ ಒಂದು ವರ್ಷದಲ್ಲಿ? 2025ರಲ್ಲಿ 365 ದಿನಗಳು ದೇವರು ನಿಮ್ಗೆ ಕೊಟ್ರಲ್ವಾ? ಎಷ್ಟು ಜನರಿಗೆ ಸ್ವಾರ್ಥ ಹೇಳಿದಿರ? ಒಬ್ಬರಿಗೆ? ಇಡೀ ವರ್ಷದಲ್ಲಿ ಕನಿಷ್ಠ ಒಬ್ಬರಿಗಾದರೂ ಸ್ವಾರ್ಥ ಹೇಳಿದಿರ? ಇಲ್ಲ ಅಂದ್ರೆ ಹೇಗೆ ಮತ್ತೆ ಸ್ವಾರ್ಥಕರಣ ಆಗುತ್ತೆ? ಹೇಗೆ ಲೋಕಕ್ಕೆಲ್ಲ ಸ್ವಾರ್ಥ ಹೋಗುತ್ತೆ? ಹೇಗೆ ಅಂತ್ಯ ಬರುತ್ತೆ? ಹೇಗೆ ಯೇಸು ಬರ್ಲಿಕ್ಕೆ ಆಗುತ್ತೆ? ಯೇಸು ಸ್ವಾಮಿ ಬರಬೇಕು ಅಂದ್ರೆ ಸುವಾರ್ತೆ ಲೋಕಕ್ಕೆಲ್ಲ ಸಾರಲ್ಪಡಬೇಕು. ಈಗೋ ಯೇಸು ಅಲ್ಲಿದ್ದಾರೆ, ಈಗೋ ಯೇಸು ಇಲ್ಲಿದ್ದಾರೆ, ಈಗೋ ಯೇಸು ಬೇಗ ಬರ್ತಿದ್ದಾರೆ ಅಂದ್ರೆ ಯೇಸು ಬೇಗ ಬರಲ್ಲ. ನೀನ್ ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲಲ್ವಲ್ಲ. ಹಲ್ಲೆಲೂಯಾ. ಸೊ ಹಾಗಾಗಿ ಯಾಕೆ ಈ ಒಂದು ವಾಕ್ಯ ತುಂಬಾ ಮುಖ್ಯ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ಸಂದೇಶ ನಿನ್ನ ಜೀವನದಲ್ಲಿ ತೀರ್ಮಾನ ಮಾಡ್ಕೋಬೇಕು. ನಾವ್ ಹಿಂತಿರುಗಿ ನೋಡಿದಾಗ ಏನ್ ಸಾಧಿಸ್ತೀವಿ ಅಂತ ಹೇಳುವಾಗ, ನಾವು ಮಾಡಿರೋ ಆಸ್ತಿ, ನಾವು ಮಾಡಿರೋ ಹಣ ನಿಜವಾಗ್ಲೂ ನಮ್ಮ ಹಿಂದೆ ಬರೋದಿಲ್ಲ. ನಮ್ ಜೊತೆ ಏನು ಬರೋದಿಲ್ಲ. ನಮ್ಮ ಅಜ್ಜಿ ಸತ್ತಾಗ ಒಂದೇ ಒಂದು ಮೂಗುತಿಯನ್ನು ಇತ್ತು, ಮೂಗಲ್ಲಿ ಚಿನ್ನದ್ದು ಅಂತ ಹೇಳ್ಬಿಟ್ಟು ಸತ್ತಾಗ ಅವನ್ನ ಮಣ್ಣು ಮಾಡೋ ಮುಂಚೆ ಅದನ್ನು ತಗೊಂಡು, ಚಿಕ್ಕದು ಕಣ್ಣಾರೆ ನಾನು ನೋಡಿದ್ದೆ. ಏನನ್ನು ಕೂಡ
ನಮ್ಮಿಂದ ಏನು ಕೂಡ ಬರಲ್ಲ. ಬರೋದೇನು ಗೊತ್ತಾ? ನಾವು ಸಾರೋ ಸುವಾರ್ತೆ. ಬರೋದೇನು ಗೊತ್ತಾ? ಒಬ್ಬ ಪಾಪಿನ ನಾವು ದೇವ್ರ ಕಡೆ ನಡೆಸ್ತೀವಲ್ಲ, ಅದು ಒಂದು ಆತ್ಮನ ನಾವು ರಕ್ಷಣೆ ಮಾಡಿದ್ರೆ ಆತ್ಮ ನಮ್ಮ ಜೊತೆ ಪರಲೋಕಕ್ಕೆ ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಬೇರೆ ಇನ್ನೇನು ಬರೋದಿಲ್ಲ. ನೀನ್ ಮಾಡಿರೋ ಆಸ್ತಿ, ನೀನ್ ಮಾಡಿರೋ ಹಣ, ನೀನ್ ದೊಡ್ಡ ಬಂಗಲೆ ಕಟ್ಟಿದ್ರು ಕೂಡ, ಅರಮನೆ ಇದೆ, ರಾಜ ಇಲ್ಲ ಮೈಸೂರಲ್ಲಿ. ಯಾರಾದ್ರೂ ಮೈಸೂರಿಗೆ ಹೋದಾಗ ರಾಜ ನೋಡಿದೀರಾ? ಇಲ್ಲ. ಅದನ್ನ ಕಟ್ಸಿರೋ ರಾಜನೇ ಇಲ್ಲ, ಪರಂಪರೆನೂ ಎಲ್ಲ ನಾಶವಾಗ್ತಾ ಇದೆ. ಈಗ ಆಳ್ತಿರುವಂತ ಯಜೇಂದ್ರನ ಏನೋ ಇದ್ದಾನೆ, ಅವನ್ ಬಂದು ಅವ್ರ ಅಕ್ಕನ ಮಗ, ರಾಜನ ಅಕ್ಕನ ತಂಗಿ ಮಗ, ರಾಜವಂಶ ಅಂತ ಹೇಳ್ಬಿಟ್ಟು ಅವನ್ನ ರಾಜ ಮಾಡಿದ್ದಾರೆ. ರಾಜನ ಮಕ್ಳು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಅರಮನೆ ನೋಡಕ್ ಹೋಗ್ತಿದ್ವಿ, ಆದ್ರೆ ರಾಜ ಕಾಣ್ತಿಲ್ಲ ನಮ್ಗೆ. ಹಾಗೇನೆ ನಾವು ದುಡಿಯೋದೆಲ್ಲ ನಾವು ಬಿಟ್ಟು ಹೋಗ್ತಿರ್ತೀವಿ. ದಯಮಾಡಿ ಆತ್ಮನ ನಾವು ಆದಾಯ ಮಾಡ್ತೀವಿ. ನೀನ್ ಯಾರು ಅಂತ ಹೇಳಿದ್ರೆ ಇವತ್ತು ಹೆಮ್ಮೆಯಿಂದ ಎಲ್ಲರೂ ಹೇಳ್ಕೊಳ್ಳೋದೇನು ಗೊತ್ತಾ? ಲಾಯರ್ ಇದ್ರೆ ನಾನು ಲಾಯರ್ ಅನ್ಕೊಂತಾನೆ, ಡಾಕ್ಟರ್ ಇದ್ರೆ ನಾನು ಡಾಕ್ಟರ್ ಅಂತಾನೆ, ಮೇಷನ್ ಆದ್ರೆ ನಾನು ಮೇಷನ್ ಅಂತಾನೆ, ಡ್ರೈವರ್ ಆದ್ರೆ ನಾನು ಡ್ರೈವರ್ ಅಂತಾನೆ, ಈ ಕಡೆ ವ್ಯವಸಾಯ ಮಾಡೋದಾದ್ರೆ ನಾನು ರೈತ ಅಂತಾನೆ. ಆದ್ರೆ ಇಲ್ಲಿ ಸಭೆಯಲ್ಲಿ ಅವ್ರ ಹೊರಗಡೆ ಯಾವುದೇ ಕೆಲಸ ಮಾಡ್ಲಿ, ಆದ್ರೆ ಆತ್ಮಿಕವಾಗಿ ನೀನ್ ಯಾರು ಅಂದ್ರೆ ಸುವಾರ್ತಿಕ. ಹಲ್ಲೆಲೂಯ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೀವ್ಯಾರು? ಸುವಾರ್ತಿಕರು. ಹಾಗಾಗಿ ಈ ವರ್ಷ, ಈ ದಿನ ನೀವು ತೀರ್ಮಾನ ಮಾಡ್ಕೋಬೇಕು, ನಾನು ಸುವಾರ್ತಿಕ. ನೀನ್ ಎಲ್ಲೇ ಹೋದ್ರು ಕೂಡ ನೀನ್ ಅದನ್ನ ಮರಿಬಾರ್ದು. ಇದು ನಿನ್ನ ಗುರುತು. ನಾನು ಈ ಲೋಕದಲ್ಲಿ ಇವತ್ತು ಜೀವಂತವಾಗಿದ್ದೇನೆ ಅಂದ್ರೆ ಸುವಾರ್ಥ ಸಾಲೋದಕ್ಕೆ. ನೀನ್ ಎಷ್ಟೋ ಜನರನ್ನ ಭೇಟಿ ಆಗ್ತಿರ್ತೀಯ, ಪ್ರತಿದಿನ ನೀನ್ ಎಷ್ಟೋ ಜನರನ್ನ ಭೇಟಿ ಆಗ್ತಿರ್ತೀಯ, ನೀನ್ ಎಲ್ಲ ಮಾತಾಡ್ತೀಯ, ಎಲ್ಲ ವಿಷಯಗಳು ಮಾತಾಡ್ತೀಯ ಅವ್ರ ಜೊತೆ. ಯೇಸು ಸ್ವಾಮಿ ಬಗ್ಗೆ ಮಾತ್ರ ಮಾತಾಡಲ್ಲ. ಅವ್ರು ಕೇಳ್ತಾರೋ ಇಲ್ವೋ, ನಿನಗೆ ಆಸಕ್ತಿ ಇರ್ಬೇಕು ಅಷ್ಟು ಸುವಾರ್ತೆ ಹೇಳಕ್ಕೆ. ಹಲ್ಲೆಲೂಯ. ಒಂದ್ ವೇಳೆ ನೀನ್ ಭೇಟಿ ಆಗೋರೆಲ್ಲರೂ, ನೀನ್ ಯಾರಿಗೆಲ್ಲ ಭೇಟಿ ಆಗ್ತೀಯೋ ಅವರೆಲ್ಲರೂ ದೇವ್ರವಾಕ್ಯ ಹೇಳು ಅಂತ ನಿನಗೆ ಹೇಳಲ್ಲ. ಒಂದ್ ವೇಳೆ ನೀನ್ ದೇವ್ರವಾಕ್ಯ ಹೇಳಕ್ ಹೋದ್ರು ಕೂಡ ಅವ್ರು ಕೇಳದೇನು ಇರ್ಬೋದು, ಅವ್ರು ಕೇಳ್ತಾರೋ ಇಲ್ವೋ ಅನ್ನೋದಲ್ಲ, ನೀನು ಹೇಳೋದಕ್ಕೆ ಸಿದ್ಧನಾಗಿದೆಯಾ ಇಲ್ವಾ? ಸುವಾರ್ತೆಯನ್ನ ಕೇಳಿದೆ, ಯೇಸುವನ್ನ ನಂಬದೆ ಎಷ್ಟೋ ಜನ ಅವರ ಪಾಪಗಳೆಲ್ಲ ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡು, ಎಷ್ಟು ಜನ ನಿನ್ನ ಕುಟುಂಬದಲ್ಲಿ ಯೇಸುನ ನಮ್ಮನ್ನ ಸತ್ತಿದ್ದಾರೆ. ಸೈತಾನ ಅಂತ್ಯದವರೆಗೂ ಅಂದ್ರೆ ಯೇಸು ಮತ್ತೆ ಬರೋ ತನಕ ಕೂಡ ಅವನು ಕೆಲಸ ಮಾಡ್ತಾನೆ, ಕಾರ್ಯ ಏನ್ ಮಾಡ್ತಾನೆ? ಯೇಸು ಸ್ವಾಮಿ ಮತ್ತೆ ಬರೋ ತನಕ ಸೈತಾನ ಕೆಲಸ ಮಾಡ್ತಾ ಇರ್ತಾನೆ. ಏನ್ ಕೆಲಸ? ಗರ್ಜಿಸೋ ಸಿಂಹದ ಪಾದಲ್ಲಿ ಯಾರನ್ನ ನಂಬಲಿ ಅಂತ, ಯಾರನ್ನ ಸಭೆಗೆ ಹೋಗದೆ ತಡೀಲಿ ಅಂತ. ಇವತ್ತು ನಮ್ಮ ಸಭೆಯಲ್ಲಿ ಸ್ವಲ್ಪ ಜನನೇ ಇರೋದು, ಎಲ್ರು ಬಂದ್ರೆ ಒಂದ್ 30-35 ಜನ ಇರ್ತಾರೆ. ಆದ್ರೆ ಅವ್ರು ಕೂಡ ನೆಟ್ಟಿಗೆ ಬರೋದಿಲ್ಲ. ಒಂದ್ ವಾರ ಬಂದ್ರೆ ಒಂದ್ ವಾರ ಬಂದ್ರೆ 2 ವಾರ. ನಾವೇ ಸಭೆ ಬರೋ ಕಷ್ಟಪಡ್ತಿದೀವಿ ಅಂದ್ರೆ ಸೈತಾನನು ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇದ್ದಾನೆ. ಒಂದ್ ವೇಳೆ ಅದು ರಕ್ಷಣೆ ಹೊಂದಿರುವ ನಿನ್ನ ಜೀವನದಲ್ಲಿ ಕೂಡ ಸೈತಾನ ಕಾರ್ಯ ಮಾಡ್ತಾನೆ. ನೀನ್ ಸಭೆಗೆ ಹೋದ್ರೆ ಬಲ ಪಡ್ತೀಯ ಅಂತ ಅವನಿಗೆ ಗೊತ್ತು. ನೀನ್ ದೇವ್ರನ್ನ ಆರಾಧನೆ ಮಾಡಿದ್ರೆ ಬಲ ಹೊಂದತೀಯ ಅಂತ ಗೊತ್ತು. ನೀನ್ ದೇವ್ರ ವಾಕ್ಯ ಕೇಳಿದ್ರೆ ಬಲ ಹೊಂದತೀಯ, ಬದಲಾವಣೆ ಆಗ್ತೀಯ ಅಂತ ಗೊತ್ತು. ಹಾಗಾಗಿ ಸೈತಾನ್ ನಿನ್ ಜೀವನದಲ್ಲಿ ಒಂದಲ್ಲ ಇನ್ನೊಂದು ನೀನ್ ಬ್ಯುಸಿ ಆಗಿರ್ಬೇಕು. ಸಭೆಗೆ ಹೋಗದಷ್ಟು ಬ್ಯುಸಿ. ಒಂದ್ ವೇಳೆ ನೀನ್ ಮನೆಯಲ್ಲಿ ಸುಮ್ಮನೆ ಕೂತಿದ್ರು ಕೂಡ ಸಭೆಗೆ ಹೋಗೋ ಮನಸ್ಸು ಸೈತಾನ ಕೊಡಲ್ಲ ನಿನಗೆ. ಒಂದ್ ಕಡೆ ಆತ್ಮಿಕ ಸ್ವಭಾವ, ನಿನ್ನಲ್ಲಿರುವಂತ ಆತ್ಮಿಕ ಸ್ವಭಾವ ಸಭೆಗೆ ಹೋಗ್ಬೇಕು ಅಂತ ಕೊನೆಯ ಕ್ಷಣದ ತನಕ ಅನಿಸ್ತಿರುತ್ತೆ. ಅಂದ್ರೆ ಸೈತಾನನ ಒಂದು ಸ್ವಭಾವ, ಆ ಶಾರೀರಿಕವಾದ ಸ್ವಭಾವ ಏನ್ ಮಾಡುತ್ತೆ? ಸೋಂಬೇರಿತನ ಮಾಡಿ, ಇರ್ಲಿ ಬಿಡು, ಪರವಾಗಿಲ್ಲ ಬಿಡು, ಬರುವಾರ ಹೋಗೋಣ ಬಿಡು. ಆರಾಧನೆಯಲ್ಲಿ ಸೈತಾನನ ಕಟ್ಟುಗಳು ಬಿಚ್ಚಲ್ಪಡುತ್ತೆ. ಆರಾಧನೆಯಲ್ಲಿ ಸೈತಾನನು ನಮ್ಮ ಮುಂದೆ ಮೊಣಕಾಲು ಊರ್ತಾನೆ. ನಾವು ಯೇಸುವಿನ ಮುಂದೆ ಮೊಣಕಾಲು ಊರಿದ್ರೆ ಸೈತಾನ ನಮ್ಮ ಮುಂದೆ ಮೊಣಕಾಲು ಊರುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಯೋಚನೆ ಮಾಡಿ, ನೀವು ದೇವ್ರ ಮುಂದೆ ಮೊಣಕಾಲು ಊರ್ಲಿಲ್ಲ ಅಂದ್ರೆ ತಪ್ಪದೆ ಸೈತಾನ ಮುಂದೆ ಮೊಣಕಾಲು ಊರ್ಬೇಕು. ಸೈತಾನ ತುಂಬಾ, ನೀನ್ ಕೆಲಸ ಮಾಡ್ತಿದ್ದೀವಿಲ್ಲೋ, ನೀನ್ ಸ್ವಾರ್ಥ ಕೆಲಸ ಮಾಡ್ತಿದ್ದೀನೋ, ಸೈತಾನನು 24 ಗಂಟೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೆ. ನಾವು ಮನುಷ್ಯರು,
ನಾವು 8ರಿಂದ 10 ಗಂಟೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ರಾತ್ರಿ ಹೊತ್ತು ನಾವು ಮಲಗ್ತೀವಿ. ರಾತ್ರಿ ಒಂದು 10 ಗಂಟೆ ಮಲಗಿದ್ರೆ ಬೆಳಗ್ಗೆ 6-7 ಗಂಟೆಗೆ ಎದ್ದೇಳ್ತೀವಿ. ಸುಮಾರು 8-9 ಗಂಟೆ ಮಲಗ್ತೀವಿ ಅಂದ್ರು ಇನ್ನು ಕೆಲಸ ಮಾಡದೆ ವಿಶ್ರಾಂತಿ ಪಡೆಯುವಂತ ಎಲ್ಲ ಸಮಯವನ್ನು ಸೇರಿಸಿದ್ರೆ 14 ಗಂಟೆ, ಹೆಚ್ಚು ಕಮ್ಮಿ 14ರಿಂದ 16 ಗಂಟೆ ನಾವೇನ್ ಮಾಡ್ತೀವಿ, ವಿಶ್ರಾಂತಿ ಪಡಿತೀವಿ. ಬರೀ ಈಗ ಕೆಲ್ಸಕ್ಕೆ ಹೋಗೋರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 8 ಗಂಟೆ ಅಲ್ವಾ? ಬೆಳಗ್ಗೆ ಹಾಗೆ ಮಾಡಿ ಹೀಗೆ ಮಾಡೋದು 9-10 ಗಂಟೆಗೆ ಕೆಲಸ ಬಗ್ಗಿದ್ರು ಕೂಡ ಸಂಜೆ 5 ಆಯ್ತು, 4 ಆಯ್ತು, 5 ಆಯ್ತು ಅಂದ್ರೆ ಆಗ್ಲೇ ಎಲ್ಲ ತೊಳೆದಿಟ್ಬಿಡ್ತಾರೆ. ಸೊ 7ರಿಂದ 8 ಗಂಟೆ ಸೈತಾನ್ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಅವನ ಆತ್ಮ, ಸೈತಾನ ಬಂದು ಆತ್ಮ, ಹಾಗಾಗಿ ಅವನಿಗೆ ದಣಿವನ್ನೋದು ಇರೋದಿಲ್ಲ, ಟಯರ್ಡ್ ಆಗೋದಿಲ್ಲ. ಮನುಷ್ಯನಾದ ನಮಗೆ ಟಯರ್ಡ್ ಆಗುತ್ತೆ, ಸೈತಾನಿಗಾಗಲ್ಲ. ಸೊ ಹಾಗಾಗಿ ನಾವು ಎಚ್ಚರದಿಂದ ಇರಬೇಕು. ನಾವು ಯಾರು ಅನ್ನೋದನ್ನ ನಮ್ಮ ಜೀವನದಲ್ಲಿ ಮರಿಬಾರ್ದು. ಅದರಲ್ಲೂ ಕೂಡ ಈಗ ಹೊಸ ವರ್ಷದಲ್ಲಿ 2026ರಲ್ಲಿ ನಾವು ಸುವಾರ್ಥಿಕರು ಅನ್ನೋದನ್ನ ಮರಿಬಾರ್ದು. ಇದನ್ನ ನಾವೇನ್ ಮಾಡ್ಕೋಬೇಕು? ತೀರ್ಮಾನ ಮಾಡಬೇಕು. ಏನ್ ಮಾಡೋದು? ತೀರ್ಮಾನ ಮಾಡ್ಕೋಬೇಕು. ಹೌದು, ನಾನು ಸುವಾರ್ಥಿಕ. ಸುವಾರ್ತೆಯಲ್ಲಿ ನಾವು ತೀರ್ಮಾನ ಮಾಡ್ಕೋಬೇಕು. 4ನೇದಾಗಿ ನಾವು ನೋಡುವಾಗ ಸುವಾರ್ತಿಕರು ಏನ್ ಮಾಡಬೇಕು? 2 ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ 16ರಿಂದ 18ನೇ ವಚನದಲ್ಲಿ ನಾವು ನೋಡುವಾಗ 1 ಥೆಸಲೋನಿಕ 5ನೇ ಅಧ್ಯಾಯ 16ರಿಂದ 18ರಲ್ಲಿ ನಾವು ನೋಡುವಾಗ 3 ವಿಷಯಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಒಬ್ಬ ಸುವಾರ್ತಿಕನು 3 ಕಾರ್ಯಗಳನ್ನ ಪ್ರತಿದಿನ ಮಾಡಬೇಕು ಅಂತ. ಒಂದು, ಪ್ರತಿದಿನ ಆನಂದಿಸಬೇಕು. 2ನೇದಾಗಿ ಪ್ರಾರ್ಥಿಸು. 3ನೇದಾಗಿ ಕೃತಜ್ಞತೆ ಸಲ್ಲಿಸಬೇಕು. ನೀನು ನಾನು ದೇವರ ಮಕ್ಕಳು ಸುವಾರ್ಥಿಕರಾಗಿರೋದ್ರಿಂದ ಈ 3 ಕಾರ್ಯಗಳು ಪ್ರತಿದಿನ ನಾವು ಮಾಡಬೇಕಾಗಿದೆ. ಪ್ರತಿದಿನ ನಾವು ಸುವಾರ್ತೆಯಲ್ಲಿ ಆನಂದಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿದಿನ ನಾವು ಏನ್ ಮಾಡ್ಬೇಕು? ಸುವಾರ್ತೆಯಲ್ಲಿ ಆನಂದಿಸ್ಬೇಕು. ಹೇಳಿ ಇಲ್ಲ, ಏನ್ ಮಾಡ್ಬೇಕು? ಸುವಾರ್ತೆಯಲ್ಲಿ ಆನಂದಿಸ್ಬೇಕು. 2ನೇದಾಗಿ ಸುವಾರ್ತೆಯಲ್ಲಿ ಏನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು. ಸುವಾರ್ತೆನ ಹಿಡ್ಕೊಂಡು ಪ್ರಾರ್ಥಿಸ್ಬೇಕು. ದೇವರ ವಾಕ್ಯವನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಬೇಕು. 3ನೇದಾಗಿ ಸುವಾರ್ತಿಕರಾದ ನಾವು ಏನ್ ಮಾಡ್ಬೇಕು? ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ಬೇಕು. ದೇವರೇ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನದ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರನ್ನ ಸ್ತುತಿಸೋದಕ್ಕೆ 108 ಕಾರಣ. ನನಗೆ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಸತ್ಯ ವಾಕ್ಯಗಳನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರ, ಸಭೆಗಾಗಿ ಸ್ತೋತ್ರ, ಸೇವಕರಿಗಾಗಿ ಸ್ತೋತ್ರ, ನನ್ನ ಕುಟುಂಬಕ್ಕಾಗಿ ಸ್ತೋತ್ರ, ತಂದೆಗಾಗಿ, ತಾಯಿಗಾಗಿ. ಅಲ್ವಾ? ಎಷ್ಟೋ ಜನಕ್ಕೆ ತಂದೆಗಳಿರಲ್ಲ, ಎಷ್ಟೋ ಜನಕ್ಕೆ ತಾಯಿ ಇರಲ್ಲ, ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ಎಷ್ಟೋ ಜನಕ್ಕೆ ಕುಟುಂಬಗಳಿರಲ್ಲ, ಮನೆ ಇರಲ್ಲ, ತಿನ್ನಕ್ಕೆ ಆಹಾರ ಕೂಡ ಇರಲ್ಲ. ನಿನಗೆ ಅವೆಲ್ಲ ಇದೆ ಅಂತ ಹೇಳಿದ್ರೆ ನೀನು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಆತ್ಮಿಕವಾಗಿ ನೀನು ರಕ್ಷಣೆ ಹೊಂದಿರೋದಕ್ಕೆ, ನಿತ್ಯ ಜೀವ ಹೊಂದಿರೋದಕ್ಕೆ, ದೇವದೂತರ ಸಹಾಯ ಹೊಂದಿರೋದಕ್ಕೆ, ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿರೋದಕ್ಕೆ ದೇವರಿಗೆ ನೀನು ಪ್ರತಿದಿನ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಮುಖ್ಯ ಸಂದೇಶದಲ್ಲಿ ಕೆಲವು ವಿಷಯಗಳನ್ನು ನೋಡೋಣ. ಮುಖ್ಯ ಸಂದೇಶದಲ್ಲಿ 3 ವಿಷಯಗಳು ಮುಖ್ಯವಾಗಿ ನಾವು ನೋಡುವಾಗ, ಮೊದಲನೇದಾಗಿ ಸುವಾರ್ತಿಕನ ಜೀವನ ಎಂಬುದಾಗಿ. ಸುವಾರ್ತಿಕನ ಜೀವನ ಎಂಬುದಾಗಿ ನಾವು ನೋಡ್ತೇವೆ. ಸುವಾರ್ತಿಕನ ಜೀವನ ಅಂದ್ರೇನೆ ಅದು ಆನಂದದ ಜೀವನ, ಅದು ಸಂತೋಷದ ಜೀವನವಾಗಿರ್ಬೇಕು. ಯಾವ ವಿಷಯದಲ್ಲೂ ಕೂಡ ಚಿಂತೆ ಮಾಡಬಾರದು. ಯಾವ ವಿಷಯದಲ್ಲೂ ಕೂಡ ನಾವೇನ್ ಮಾಡಬಾರ್ದು? ಚಿಂತೆ ಮಾಡಬಾರ್ದು. ನೀನ್ ನಿಜವಾಗ್ಲೂ ಸುವಾರ್ತಿಕನಾಗಿದ್ರೆ,
ನೀನ್ ನಿಜವಾಗ್ಲೂ ಸುವಾರ್ತೆ ಸಾರ್ತಾ ಇದ್ರೆ, ಸುವಾರ್ತೆ ಸಾರೋದಕ್ಕಾಗಿ ನಾನು ಬದುಕ್ತಾ ಇದೀಯ ಅಂತ ಹೇಳಿದ್ರೆ, ನಿನ್ ಜೀವನದಲ್ಲಿ ಬೇಕಾಗಿರೋದನ್ನೆಲ್ಲ ದೇವರು ಅದ್ಭುತವಾಗಿ ಒದಗಿಸ್ತಾರೆ. ಹಲ್ಲೆಲೂಯಾ. ಬೇಕಾದ್ರೆ ಈ ವರ್ಷ ನೀವು ದೇವ್ರನ್ನ ಪರೀಕ್ಷೆ ಮಾಡಿ ನೋಡಿ. ದೇವ್ರ ಮಾತು ಸುಳ್ಳಲ್ಲ. ನೀವು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ, ದೇವ್ರ ನೀತಿಗಾಗಿ ತವಕಪಟ್ಟು ನೋಡಿ, ನಿಮಗೆ ಬೇಕಿರೋವೆಲ್ಲ ನಿಮ್ಮ ಹಿಂದೆ ಬರುತ್ತೆ ಅಂತ. ನಾವೇನ್ ಮಾಡ್ತಾ ಇದೀವಿ? ದೇವರನ್ನ, ದೇವರ ವಿಷಯಗಳನ್ನ, ದೇವರ ರಾಜ್ಯವನ್ನ, ದೇವರ ಸುವಾರ್ತೆನ ಹಿಂದೆ ಬಿಟ್ಟು ನಾವೇನ್ ತಿನ್ಬೇಕು, ಕುಡಿಬೇಕಂತ ಅದಕ್ಕಾಗಿ ಓಡ್ತಾ ಇದ್ದೀವಿ. ನಾವು ಶಾರೀರಿಕವಾದ ವಿಷಯಗಳ ಹಿಂದೆ ಓಡಿದ್ರೆ ಆತ್ಮಿಕವಾದ ವಿಷಯಗಳು ನಮ್ಮ ಹಿಂದೆ ಬರೋದಿಲ್ಲ. ಇದನ್ನ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸುವಾರ್ತಿಕನ ಜೀವನ ಯಾವಾಗಲೂ ಆನಂದಿಸಬೇಕು ಅಂತ. ಸೊ ಯಾವ್ದ್ರಲ್ಲಿ ಆನಂದಿಸಬೇಕು, ಹೇಗೆ ಅನ್ನೋದನ್ನ ನಾವು ನೋಡುವಾಗ ಎಲ್ಲವನ್ನ ಒಪ್ಪಿಸ್ಕೊಡ್ಬೇಕು. ಮೊದಲನೇದಾಗಿ ಎಲ್ಲವನ್ನು ಒಪ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಏನೆಲ್ಲವನ್ನು ಒಪ್ಪಿಸಿಕೊಡು? ನೀನು ಆನಂದ ಪಡಬೇಕು ಅಂದ್ರೆ, ನೀನು ಸಂತೋಷವಾಗಿರ್ಬೇಕು ಅಂದ್ರೆ ನೀನೇ ಅದನ್ನ ಹ್ಯಾಂಡಲ್ ಮಾಡಕ್ ಹೋಗ್ಬೇಡ. ಕೆಲವು ಪರಿಸ್ಥಿತಿಗಳು ನಿನ್ನ ಜೀವನದಲ್ಲಿ ಎದುರಾಗುತ್ತೆ ಅಂತ ಹೇಳಿದ್ರೆ ಅದನ್ನ ನೀನೇ ಹ್ಯಾಂಡಲ್ ಮಾಡಕ್ ಹೋಗ್ಬಾರ್ದು. ಉದಾಹರಣೆ, ಚಿಂತೆ. ಏನು? ಚಿಂತೆ. ಎರಡನೇದಾಗಿ ಸಮಸ್ಯೆ. ಮೂರನೇದಾಗಿ ಮಾನವವಾದ ಅಂತ ಹೇಳ್ತೀವಿ. ಮಾನವವಾದ ಅಂದ್ರೆ ನಮ್ಮ ಸ್ವಂತ ಆಲೋಚನೆಗಳು ಅಂತ. ಎಲ್ಲವನ್ನು ಯಾರು ಒಪ್ಪಿಸ್ಬೇಕು? ದೇವ್ರಿಗೆ ಒಪ್ಪಿಸ್ಬೇಕು. ನಾವು ಅದರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಬರುವ ಚಿಂತೆಗಳು, ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಮಾನಸಿಕವಾದ ಆಲೋಚನೆಗಳು ಯಾರಿಗೂ ಒಪ್ಪಿಸ್ಬೇಕು? ದೇವ್ರಿಗೆ ಒಪ್ಪಿಸ್ಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳಿದ್ರೆ ನಿಮ್ಮ ಚಿಂತಾ ಭಾರಗಳನ್ನ ಯೆಹೋವನ ಮೇಲೆ ಹಾಕ್ಬೇಕು. ದೇವ್ರು ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ದೇವ್ರು ನಿನಗೋಸ್ಕರ ಚಿಂತೆ ಮಾಡ್ಬೇಕಾದ್ರೆ ನಿನ್ನ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಮಗೆ ದೇವರಲ್ಲಿ ನಂಬಿಕೆ ಇರೋದಿಲ್ಲ, ಅದಕ್ಕೆ ನಾವೇ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಅಯ್ಯೋ, ನನ್ನ ಜೀವನ ನಾನು ಕಟ್ಕೋಬೇಕು, ನನ್ನ ಜೀವನ ನಾನು ರೂಪಿಸ್ಕೋಬೇಕು. ಈ ಲೋಕದಲ್ಲಿ ಅವ್ರ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇದ್ರು ಕೂಡ ಅವ್ರು ಸಾಧನೆ ಮಾಡ್ತಿರೋದು ಏನೂ ಇಲ್ಲ. ನಾವು ಅನೇಕ ಸಲ ಆನಂದವಾಗಿ ಇಲ್ಲದೆ ಇರೋದು, ಸಂತೋಷವಾಗಿ ಇಲ್ಲದೆ ಇರೋದು ಕಾರಣ ಇವೆಲ್ಲ ದೇವರು ಒಪ್ಪಿಸದೇ ಇರೋದು. ಸ್ವಾರ್ಥಿಕನಾಗಿ ನಾವು ಇದನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ. ಎರಡನೇದಾಗಿ ಸ್ವಾರ್ಥಿಕನು ಆನಂದಿಸಬೇಕಾಗಿರುವಂಥದ್ದು ಎಂಬುದಾಗಿ. ಸ್ವಾರ್ಥಿಕನು ಯಾವುದರಲ್ಲಿ ಆನಂದಿಸಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ವಾಕ್ಯ, ಎರಡನೇದಾಗಿ ಪ್ರಾರ್ಥನೆ. ದೇವರ ಮಕ್ಕಳಾಗಿ ನಾವು ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ದೇವರ ಯೋಜನೆ, ನಾವ್ ಯಾವ್ದ್ರಲ್ಲಿ ಆನಂದಿಸ್ಬೇಕಂತೆ? ದೇವರ ವಾಕ್ಯದಲ್ಲಿ, ಎರಡನೇದಾಗಿ ದೇವರ ಪ್ರಾರ್ಥನೆಯಲ್ಲಿ, ಮೂರನೇದಾಗಿ ದೇವರ ಯೋಜನೆ. ದೇವರ ಯೋಜನೆ ಏನು? ಸುವಾರ್ತೆ. ಲೋಕಕ್ಕೆಲ್ಲ ಸುವಾರ್ತೆ ಸಾರಬೇಕು ಅಂತ. ಭೂಮಿಯ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕು, ಈ ಸುವಾರ್ತೆನ ನೀವು ಸಾರಬೇಕು ಅಂತ ದೇವರು ಹೇಳ್ತಾರೆ. ಪ್ರತಿಯೊಬ್ಬ ಸ್ವಾರ್ಥಿಕನ ಒಂದು ಆನಂದ ದೇವರ ವಾಕ್ಯವಾಗಿರುತ್ತೆ. ಪ್ರತಿಯೊಬ್ಬ ದೇವರ ಮಗುವಿನ ಆನಂದ ಪ್ರಾರ್ಥನೆ ಆಗಿರ್ಬೇಕು. ಅಂದ್ರೆ ಏನರ್ಥ? ಕೆಲವರಿಗೆಲ್ಲ ಪ್ರಾರ್ಥನೆ ಬಂದ್ರೆ ಒಂಥರ ಏನೋ ಕಳ್ಕೊಂಡಿರೋ ತರ ಕೂತಿರ್ತಾರೆ ಸಭೆಯಲ್ಲಿ. ಅವ್ರಿಗೆ ಯಾಕಾದ್ರೂ ಸಭೆಗೆ ಬಂದು ಅಂತ ಬೋರ್ ಹೊಡಿತಾ ಇರುತ್ತೆ. ಅದೇ ಫೋನ್ ನೋಡ್ತಾ ಇರುವಾಗ ಬೋರ್ ಆಗಲ್ಲ, ಆಟ ಆಡುವಾಗ ಬೋರ್ ಆಗಲ್ಲ. ಅವ್ರಿಗಿಷ್ಟ, ಅವ್ರ ಮನಸ್ಸು ಎಲ್ಲಿರುತ್ತೋ, ಅವ್ರ ಮನಸ್ಸು ಯಾವ್ದ್ರ ಮೇಲೆ ಜಾಸ್ತಿ ಇರುತ್ತೋ ಆ ಕೆಲಸ ನೀವು 24 ಗಂಟೆ ಮಾಡು, ಅವ್ರಿಗೆ ಬೋರ್ ಆಗೋದೇ ಇಲ್ಲ. ನಿನಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸ ನಿನಗೆ ಬೋರ್ ಆಗಲ್ಲ.
ಹಾಗಾದ್ರೆ ದೇವರ ವಾಕ್ಯ ನಿನಗೆ ಇಷ್ಟ ಅನ್ನೋದಾದ್ರೆ ಹಗಲು ರಾತ್ರಿ ನಿನ್ನ ವಾಕ್ಯ ಕೇಳಿದ್ರು ನಿನಗೆ ಬೋರ್ ಆಗಬಾರ್ದು. ಹಲ್ಲೆಲೂಯ. ದೇವರ ಒಂದು ಪ್ರಾರ್ಥನೆ ದೇವರು ನಿನಗೆ ಇಷ್ಟ ಅನ್ನೋದಾದ್ರೆ ದೇವರ ಪ್ರಾರ್ಥನೆ ನಿನಗೆ ಬೋರ್ ಆಗಲ್ಲ, ದೇವರ ಸೇವೆ ನಿನಗೆ ಬೋರ್ ಆಗಲ್ಲ. ಹಲ್ಲೆಲೂಯ. ಇದು ನಮ್ಮ ಆನಂದವಾಗಬೇಕು ಅಂತ ಈ ಒಂದು ವರ್ಷದಲ್ಲಿ ನಾವು ತೀರ್ಮಾನ ಮಾಡೋಣ. ಮತ್ತೆ ಮೂರನೇದಾಗಿ ಇದರಲ್ಲಿ ನಾವು ನೋಡುವಂಥದ್ದು ಉತ್ತಮವಾದದ್ದು ಯಾವುದು ಸ್ವಾರ್ಥ ಸೇವಕನ ಜೀವನದಲ್ಲಿ? ಉತ್ತಮವಾದದ್ದು ಯಾವುದಂದ್ರೆ ಮಾರ್ಗದರ್ಶನ. ಯಾರು ಮಾರ್ಗದರ್ಶನ ಮಾಡ್ತಾರೆ ನಮ್ಮನ್ನ? ದೇವರು. ಹಲ್ಲೆಲೂಯ. ಯಾರು ಮಾರ್ಗದರ್ಶನ ಮಾಡ್ತಾರೆ ನಮ್ಮನ್ನ? ದೇವರು. ಸುವಾರ್ತಿಕರನ್ನ ಖಂಡಿತವಾಗಲೂ ದೇವರೇ ಮಾರ್ಗದರ್ಶನ ಮಾಡ್ತಾನೆ. ಬೈಬಲ್ ಅಲ್ಲಿ ಪೌಲನಿದ್ದಾನೆ ಮತ್ತು ಇನ್ನು ಅನೇಕ ಜನರನ್ನ ನಾವು ನೋಡ್ತೀವಿ. ಸುವಾರ್ತೆ ಸಾರೋದಕ್ಕಾಗಿ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರಿಂದ ಯಾರು ನಡೆಸ್ತಾರೆ ಅವರನ್ನ? ದೇವರೇ. ದೇವರ ಆತ್ಮನಿಂದ ಅವರೆಲ್ಲರೂ ಕೂಡ ನಡೆಸಲ್ಪಡ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಮತ್ತೆ ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ ಯುಗವನ್ನು ರಕ್ಷಿಸುವ ಸುವಾರ್ತಿಕರು ಎಂಬುದಾಗಿ ನೋಡ್ತೇವೆ. ಯುಗವನ್ನು ರಕ್ಷಿಸುವ ಸುವಾರ್ತಿಕರು. ಏನು ಯುಗ ಏನು? ಈ ಯುಗ ನಾವು ಬದುಕಿರುವಂತಹ ಈ ಏನೋ 60-70 ವರ್ಷ 80 ವರ್ಷ ಇರುತ್ತೆ, ಇದೇ ನಮ್ಮ ಯುಗ. ಹಲ್ಲೆಲೂಯ. ನಾವು ಹುಟ್ಟಿದಾಗಲಿಂದ ಸಾಯೋ ತನಕ ಕೂಡ ಇದು ನಮ್ಮ ಯುಗ. ಈ ಯುಗವನ್ನು ಬದಲಾಯಿಸುವಂತಹ ಸುವಾರ್ತಿಕರಾಗಿ ನಾವು ಜೀವಿಸಬೇಕು ಅಂತ ಕೇಳಿಸ್ಕೊತೀವಿ. ಈ ಯುಗವನ್ನ ಏನ್ ಮಾಧ್ಯಮವರೇ, ಈ ಯುಗವನ್ನ ಬದಲಾಯಿಸುವಂತಹ ಸುವಾರ್ಥ ಸೇವಕರಾಗಿ ನಾವು ನಿಲ್ಲಬೇಕು. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ? ನಿದ್ದೆ ಮಕ್ಕಳಿರ್ಬೋದು, ಕೇಳಿಸ್ಕೊಳ್ಳಿ. ಒಬ್ಬೊಬ್ರು ಕೂಡ ಯೋಸೆಫನು ಒಂದು ಯುಗದಲ್ಲಿ ಜೀವಿಸಿದ, ಅವನು ಯುಗವನ್ನು ಬದಲಾಯಿಸಿದ. ಮೋಶೆ ಒಂದು ಯುಗದಲ್ಲಿದ್ದ, ಅವನಿದ್ದಂತ ಆ ಯುಗ ಅವನಿಂದ ಬದಲಾಯಿತು. ಪೌಲನು ಒಂದು ಯುಗದಲ್ಲಿದ್ದ, ಅವನಿಂದಾಗಿ ಅವನ ಯುಗದಲ್ಲಿ ಒಂದು ಬದಲಾವಣೆ ಬಂತು. ಆ ಯುಗ ಬದಲಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸಾಧಾರಣವಾದ ವ್ಯಕ್ತಿಗಳಲ್ಲ, ನಾವು ಸಾಧಾರಣ ವ್ಯಕ್ತಿಗಳೇ. ನಮ್ಮಲ್ಲಿ ಅಸಾಧಾರಣವಾದಂತ ದೇವರು ಬರುವಾಗ ನಾವು ಅಲ್ಪರೇ, ಆದ್ರೆ ದೇವರು ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಬರುವಾಗ, ನಮ್ಮಲ್ಲಿರುವಾಗ, ನಮ್ಮನ್ನು ಉಪಯೋಗಿಸುವಾಗ ಯಾರು ಮಾಡಕ್ಕಾಗಿರುವಂತ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಶಕ್ತರಾಗ್ತದೆ. ಆಮೇಲೆ ದೇವರ ನಾಮ ಸ್ತೋತ್ರ. ಸೊ ಇಲ್ಲಿ ಯುಗವನ್ನು ರಕ್ಷಿಸುವಂತವರು ನಾವು ನೀವು ಆಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲ ನೋಡ್ತೇವೆ. ಎಲ್ಲಿ ಅದು ಹೆಸರು ಸೊ ಇದು ನೋಡ್ತೇವೆ. ಒಂದು 7 ಸರಿ ಇಲ್ಲಿ ನೋಡು. ಈ 7 ಜನ ಬಗ್ಗೆ ನಾನು ಆಗ ಹೇಳ್ತಾ ಇದ್ದೆ. ಯೋಸೆಫನಾಗಲಿ, ಮೋಶೆ ಆಗಲಿ, ಸಮುವೇಲ, ದಾವೀದ, ಎಲೀಷಾ, ಯೆಶಾಯ, ಪೌಲ ಅನ್ನುವಂತಹ ವ್ಯಕ್ತಿಗಳು ಅವರವರ ಕಾಲದಲ್ಲಿ ಯುಗಗಳನ್ನ ಬದಲಾಯಿಸಿದರು, ದೇಶಗಳನ್ನ ಬದಲಾಯಿಸಿದರು, ಪ್ರಪಂಚವನ್ನ ಬದಲಾಯಿಸಿದರು, ರಾಜರುಗಳನ್ನ ಬದಲಾಯಿಸಿದರು. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಆದ್ರೆ ಅವರಿರುವಂತಹ ದೇಶಗಳನ್ನೇ ಬದಲಾಯಿಸಿದ್ರು, ಪ್ರಪಂಚದ ಮೇಲೆ ಅವರು ಪ್ರಭಾವ ಬೀರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕಾರಣ ಪರಿಶುದ್ಧಾತ್ಮನ ಶಕ್ತಿ ಎಂಬುದಾಗಿ ನೋಡ್ತೇವೆ. ಪರಿಶುದ್ಧಾತ್ಮ ಅವರಲ್ಲಿ ಇದ್ದದ್ದು, ಪರಿಶುದ್ಧಾತ್ಮ ಅವರನ್ನ ಮಾರ್ಗದರ್ಶನ ಮಾಡಿದ್ದು, ಪರಿಶುದ್ಧಾತ್ಮ ಅವರನ್ನ ತುಂಬಿಸಿದ್ದು, ಪರಿಶುದ್ಧಾತ್ಮನ ಮೂಲಕ ಕಾರ್ಯಗಳು ನಡೆದಿದ್ದೆ ಅವರು ಅವರ ಕಾಲವನ್ನ, ಯುಗವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗಿದ್ದು ಅಂತ ಹೇಳ್ಬಿಟ್ಟು. ಎರಡನೇದಾಗಿ ನಾವು ನೋಡುವಾಗ ಸುವಾರ್ತಿಕರ ಆಶೀರ್ವಾದಗಳು ಇರುವುದೇ. ಸುವಾರ್ತಿಕರ ಆಶೀರ್ವಾದಗಳು ಸುವಾರ್ತಿಕರ ಆಶೀರ್ವಾದಗಳು ಏನು ಎಂಬುದಾಗಿ ನಾವು ನೋಡೋದಾದ್ರೆ ವಿರುದ್ಧ ದಿಕ್ಕಲ್ಲ ನೋಡ್ಬೋದು.
ವಿಫಲತೆ, ಎರಡನೇದಾಗಿ ಸಮಸ್ಯೆ, ಮೂರನೇದಾಗಿ ಪ್ರಕ್ರಿಯೆ. ಸೊ ಇದು ವಿರುದ್ಧ ದಿಕ್ಕಲ್ಲಿ ನೋಡುವಂಥದ್ದು. ದೇವರ ಮಕ್ಕಳಿಗೆ, ಸುವಾರ್ತಿಕರಿಗೆ ವಿಶೇಷವಾಗಿ ಫೇಲ್ಯೂರ್ ಅನ್ನುವಂಥದ್ದು ಒಂದು ಆಶೀರ್ವಾದ. ಹಲ್ಲೆಲೂಯಾ. ಫೇಲ್ಯೂರ್ ಅನ್ನೋದು ಒಂದು ಆಶೀರ್ವಾದ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ಯೋಸೇಫನ ಬಗ್ಗೆ ನಾವು ನೋಡುವಾಗ, ಯೋಸೇಫನನ್ನ ಯಾವಾಗ ದೇವರು ಆರಿಸ್ಕೊಂಡ್ರು, ದೇವರು ಒಂದು ಒಡಂಬಡಿಕೆಯನ್ನು ಕೊಟ್ಟರು, ಒಂದು ಕನಸನ್ನ ಕೊಟ್ಟರು, ಆಗ ಅವರ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ವಿರೋಧ ಮಾಡ್ತಾರೆ, ಮನೆಯಿಂದ ಓಡಿಸ್ತಾರೆ. ಅದೊಂದು ಫೇಲ್ಯೂರ್ ತರ. ಮನೆ ಬಿಟ್ಟು ಹೋಗುವಂಥದ್ದು ನಿಜವಾಗ್ಲೂ ಅದು ಫೇಲ್ಯೂರ್, ಒಂದು ವಿಫಲತೆ. ಆದರೆ ಅದೊಂದು ಆಶೀರ್ವಾದವಾಗಿತ್ತು. ಯೋಸೆಫನು ಮನೆ ಬಿಟ್ಟು ಹೋಗಿಲ್ಲ ಅಂದಿದ್ರೆ ಪೋಟಿಫರ್ ಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಪೋಟಿಫರ್ ಮನೆಯಲ್ಲಿ ಅವನು ಫೇಲ್ ಆಗಿಲ್ಲ ಅಂದಿದ್ರೆ ಅವನು ಸೆರೆಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಸೆರೆಮನೆಯಲ್ಲಿ ಅವನು ಫೇಲ್ ಆಗಿಲ್ಲ ಅಂದಿದ್ರೆ ಅವನು ಅರಮನೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ಹಂತವು ಕೂಡ ಫೇಲ್ಯೂರ್ ಇಂದಲೇ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಿದೆ. ನಿನ್ನ ಜೀವನದಲ್ಲಿ ಏನಾದ್ರೂ ನೀನು ಅನ್ಕೊಂಡೆ ನಡೀತಾ ಇಲ್ಲ, ಎಲ್ಲ ವಿರುದ್ಧ ದಿಕ್ಕಲ್ಲಿ ನಡೀತಾ ಇದ್ರೆ ಅಂದ್ರೆ ನೀನು ಭಯ ಪಡಬೇಡ. ನೀನು ಸುವಾರ್ತಿಕರ ಇಲ್ವ ಅನ್ನೋದ್ರ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ಬೇಕಾಗಿರೋದು. ದೇವರಲ್ಲಿ, ದೇವ್ರ ಬಗ್ಗೆ ನಾನು ಜೀವಿಸ್ತಿದ್ದೀನ, ದೇವ್ರ ವಿಷಯಗಳಲ್ಲಿ ನಾನು ಸಂತೋಷ ಪಡ್ತಿದ್ದೀನ, ಆನಂದ ಪಡ್ತಿದ್ದೀನ ಇಲ್ವ ಅನ್ನೋದು ಮಾತ್ರ ನೀನು ನೋಡ್ಕೋಬೇಕಾಗಿರೋದು. ಮಿಕ್ಕಿದ ನಿನ್ನ ಜೀವನದಲ್ಲಿ ಏನೇ ನಡೆದ್ರು ಕೂಡ ಅದು ದೇವ್ರು ನಿನ್ನ ಜೀವನದಲ್ಲಿ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನಾವು ನೋಡುವಾಗ ಉತ್ತರಗಳು. ಉತ್ತರಗಳೆಂಬುದಾಗಿ ನಾವು ನೋಡ್ತೇವೆ. ಈ ಯುಗವನ್ನ ನೀನು ರಕ್ಷಿಸಬೇಕಾದ್ರೆ ದೇವರು ಉತ್ತರಗಳನ್ನ ಕೊಡ್ತಾರೆ. ಆ ಉತ್ತರಗಳೇನು ಅಂತ ಹೇಳಿದ್ರೆ, ಮೀರುವುದು ಮತ್ತು ಫಲಿಸುವುದು ಅಂತ. ಅಂದ್ರೆ ಈ ಲೋಕದಲ್ಲಿ ನಿನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಅದನ್ನ ನೀನು ಮೀರ್ತೀಯ. ಏನೇ ಪರಿಸ್ಥಿತಿಗಳು ಬಂದ್ರು ಅದನ್ನ ಮೀರಿ, ಅದನ್ನ ದಾಟಿ ನೀನು ಹೋಗ್ತೀಯ. ಯಾವುದೇ ಸಮಸ್ಯೆ, ಯಾವುದೇ ಒಂದು ಫೇಲ್ಯೂರ್ ಅನ್ನೋದು ನಿನ್ನ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನೀನು ಫಲಭರಿತನಾಗಿ ಮಾರ್ಪಡ್ತೀಯ. ನೀನು ಒಬ್ಬಟ್ಟಿಗನಾಗಿರ್ಬೋದು, ಯಾರು ಇಲ್ಲದೆ ಇರ್ಬೋದು, ಏನು ಇಲ್ಲದೆ ಇರ್ಬೋದು, ಆದ್ರೆ ದೇವರು ನಿನ್ನನ್ನ ಎಲ್ಲಾ ರೀತಿಯಲ್ಲೂ ಆಶೀರ್ವದಿಸುವುದನ್ನ ನಾವು ನೋಡ್ತೇವೆ. ನೀನು ಸುವಾರ್ತಿಕನಾಗಿ ಇರೋದಾದ್ರೆ ದೇವರು ನಿನ್ನನ್ನ ಆಶೀರ್ವದಿಸ್ತಾರೆ ಎಂಬುದಾಗಿ. ಮೂರನೇದಾಗಿ ನಾವು ನೋಡುವಾಗ ಉದ್ದೇಶಗಳು ಮತ್ತು ಷರತ್ತುಗಳು ಬೇಡ ಎಂಬುದಾಗಿ. ಉದ್ದೇಶಗಳು ಮತ್ತು ಷರತ್ತುಗಳು ಬೇಡ ಅಂದ್ರೆ ಏನು ಗೊತ್ತಾ? ನಿನ್ನ ಉದ್ದೇಶ ದೇವ್ರಿಗೆ ಬೇಕಾಗಿಲ್ಲ, ನಿನ್ನ ಷರತ್ತುಗಳು ದೇವ್ರಿಗೆ ಬೇಕಾಗಿಲ್ಲ. ನಾವ್ ಹೇಳ್ತೀವಿ, ದೇವ್ರೆ ನೀನು ಇದು ಮಾಡಿದ್ರೆ ನಾನು ಮಾಡ್ತೀನಿ, ನೀನು ಅದು ಕೊಟ್ರೆ ನಾನು ಮಾಡ್ತೀನಿ, ನೀನು ನನ್ನ ಪ್ರಾರ್ಥನೆಗೆ ಈ ತರ ಉತ್ತರ ಕೊಟ್ರೆ ನಾನು ಮಾಡ್ತೀನಿ ಅನ್ನುವಂತ ಆ ಉದ್ದೇಶದಿಂದಲೋ ಆ ಒಂದು ಷರತ್ತುಗಳಿಂದಲೋ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದು ಬೇಡ. ನಾವು ಪ್ರಾರ್ಥನೆ ಮಾಡ್ಬೇಕು, ದೇವರೇ ನಿನ್ನ ಚಿತ್ತ ಸ್ವಾಮಿ, ಹಲ್ಲೆಲೂಯಾ, ನನ್ನ ಜೀವನದಲ್ಲಿ ಪ್ರತಿಯೊಂದು ಕೂಡ ನಿನ್ನ ಚಿತ್ತದಂತೆ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಯಾಕಂದ್ರೆ ನಮ್ಗೆ ನಂಬಿಕೆ ಇರಬೇಕಾಗಿರೋದು ಯಾವುದ್ರ ಮೇಲೆ ಅಂದ್ರೆ ಪವಿತ್ರಾತ್ಮನ ಮೇಲೆ. ಪವಿತ್ರಾತ್ಮನು ನಮ್ಮೊಂದಿಗಿದ್ದಾರೆ. ಹಾಗಾಗಿ ನಾವು ಚಿಂತೆ ಮಾಡೋದು ಬೇಡ. ಪವಿತ್ರಾತ್ಮನು ನಮ್ಮನ್ನ ಮಾರ್ಗದರ್ಶನ ಮಾಡ್ತಾನೆ. ಹಾಗಾಗಿ ನಾವು ಭಯ ಪಡೋದು ಬೇಡ. ಮೂರನೇದಾಗಿ ಪವಿತ್ರ ಆತ್ಮನು ನಮ್ಮನ್ನು ತುಂಬಿಸುತ್ತಾನೆ. ಹಾಗಾಗಿ ನಾವು ಚಿಂತೆ ಮಾಡೋದು ಬೇಡ. ಹಲ್ಲೆಲೂಯಾ. ಏನ್ ಜೋಶುವ ಏನಂತೆ? ನಮ್ಮ ಉದ್ದೇಶಗಳು, ನಮ್ಮ ಷರತ್ತುಗಳನ್ನ ಬಿಟ್ಟು ನಾವೇನ್ ಮಾಡ್ಬೇಕು? ಪವಿತ್ರಾತ್ಮನ ಮೇಲೆ ಆಧಾರವಾಗಿರ್ಬೇಕು. ಯಾವಾಗ ನಾವು ಪರಿಶುದ್ಧಾತ್ಮನ ಮೇಲೆ ಆಧಾರವಾಗಿರ್ತೀವೋ, ಒಬ್ಬ ಸುವಾರ್ತಿಕರಾಗಿ, ಒಬ್ಬ ಸೇವಕರಾಗಿ,
ಯಾವಾಗ ನಾವು ಪರಿಶುದ್ಧಾತ್ಮನ ಮೇಲೆ ಆಧಾರವಾಗಿರ್ತೀವೋ ಪರಿಶುದ್ಧಾತ್ಮ ನಮ್ಮ ಜೊತೆ ಇರ್ತಾರೆ, ಪರಿಶುದ್ಧಾತ್ಮನ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಮತ್ತು ಪರಿಶುದ್ಧಾತ್ಮ ದೇವರು ನಮ್ಮನ್ನ ತುಂಬಿಸ್ತಾರೆ. ಹಲ್ಲೆಲೂಯ. ಆಗ ನಾವು ಖಂಡಿತವಾಗ್ಲೂ ಕೂಡ ಈ ದೇವರ ಒಡಂಬಡಿಕೆ ನೆರವೇರಿಕೆಯಲ್ಲಿ ಇರಬಹುದು. ದೇವರ ವಾಕ್ಯಗಳು ನಂಬುವವರಾದ ನಿನ್ನ ನನ್ನ ಜೀವಿತದಲ್ಲಿ ನೆರವೇರುತ್ತೆ. ಹಲ್ಲೆಲೂಯ. ಮುಕ್ತಾಯದಲ್ಲಿ ನಾವು ನೋಡೋಣ. ಮುಕ್ತಾಯದಲ್ಲಿ ಒಂದು 3 ವಿಷಯಗಳ ಕಡೆ ನಾವು ಗಮನ ಇಡುವುದಾದ್ರೆ, ಒಂದು ಖಚಿತವಾದ ಒಡಂಬಡಿಕೆ, ಖಚಿತವಾದ ಏನು ನಮ್ಮ ಖಚಿತವಾದ ಒಡಂಬಡಿಕೆ? ಮತ್ತಾಯ 24, 14, 28, 18ರಿಂದ 20 ನಾವು ಹಿಡ್ಕೋಬೇಕಾಗಿರುವಂತ ಒಡಂಬಡಿಕೆ. ಮತ್ತಾಯ 28, 18ರಿಂದ 20ರಲ್ಲಿ ದೇವರು ಹೇಳಿರೋದೇನು ಅಂದ್ರೆ, ನೀವು ಲೋಕದ ಎಲ್ಲಾ ಕಡೆ ಹೋಗಿ ಎಲ್ಲಾ ಜನಾಂಗಗಳಿಗೂ ಎಲ್ಲಾ ದೇಶಗಳಿಗೂ ಸುವಾರ್ತೆನ ಸಾರಬೇಕು. ನಂಬುವವರಿಗೆ ನೀವು ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಬೇಕು. ಹಲ್ಲೆಲೂಯ. ಈಗ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಸೊ ಆ ಒಡಂಬಡಿಕೆ ಹಿಡ್ಕೊಂಡು ನಾವು ಮತ್ತಾಯ 24, 14ರನ್ನ ನಾವು ನೆರವೇರಿಸುವರಾಗಿರ್ಬೇಕು. ಅಂತ್ಯದವರೆಗೂ ನಾವು ಸುವಾರ್ತೆನ ತೆಗೆದುಕೊಂಡು ಹೋಗೋದಾದ್ರೆ ಕ್ರಿಸ್ತನು ಬರ್ತಾರೆ, ಇಲ್ಲೋದಕ್ಕೆ ಆತನ ಸಭೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆತನು ಬರ್ತಾರೆ. ಹಾಗಾಗಿ ಈ 2020, 26ನೇ ವರ್ಷ ನಮ್ಮ ಇಮ್ಮಾನುವೇಲ್ ಎಡೆಯಾಳ ಸಭೆ ಬಲ ಹೊಂದುವ ಸಭೆಯಾಗಿ ಒಂದು ವರ್ಷವಾಗಿರ್ಬೇಕು. ಈ ಸತ್ಯ ಸುವಾರ್ತೆ ಇನ್ನೂ ಬಲವಾಗಿ ನಡೆಯುವಂತ ವರ್ಷವಾಗಿದ್ದು ಇರಬೇಕು. ಅನೇಕ ಆತ್ಮಗಳನ್ನ ನಾವು ಹೊಸ ಆತ್ಮಗಳನ್ನ ಸಭೆಗೆ ದೇವರ ರಾಜ್ಯಕ್ಕೆ ನಡೆಸುವಂತಹ ವರ್ಷವಾಗಿದ್ದು ಇರಬೇಕು. ನಮ್ಮ ಕುಟುಂಬಗಳನ್ನ ಸಭೆಗೆ ನಡೆಸುವಂತ ವರ್ಷವಾಗಿದ್ದು ಇರಬೇಕು. ನಮ್ಮ ಒಂದು ಸಂಬಂಧಿಕರನ್ನ ಸ್ನೇಹಿತರನ್ನ ಸಭೆಗೆ ರಕ್ಷಣೆಗೆ ನಡೆಸುವಂತಹ ವರ್ಷವಾಗಿ ಈ ವರ್ಷ ಇರಬೇಕು ಅಂತ ನಾವು ಬಲವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾಡ್ಬೇಕು ಅಂದ್ರೆ ಒಂದು 3 ವಿಷಯಗಳನ್ನ ನಾವು ನೋಡ್ಕೊಳ್ಳುವಾಗ, ಮೊದಲನೇದಾಗಿ ಭೂತಕಾಲ. ಭೂತಕಾಲದಿಂದ ನಾವು ತಪ್ಪಿಸಿಕೊಳ್ಬೇಕು ಎಂಬುದಾಗಿ. ತಪ್ಪಿಸಿಕೊಳ್ಳೋದು ಅಂದ್ರೆ ಏನು? ಅದರಿಂದ ಹೊರಗಡೆ ಬರಬೇಕು ಅಂತ. ಭೂತಕಾಲ ಅಂದ್ರೆ ಏನು? ನಡೆದೋಗಿರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಡೆದೋಗಿರೋದನ್ನ ಹಿಡ್ಕೊಂಡು ನಾವ್ ಏನ್ ಮಾಡಕ್ಕಾಗತ್ತೆ? ಏನಾದ್ರೂ ಮಾಡಕ್ಕಾಗತ್ತ? ಏನ್ ನಡೆದೋಗಿದೆ, ಅದರಿಂದ ನಾವೇನ್ ಮಾಡ್ಬೇಕು? ತಪ್ಪಿಸ್ಕೋಬೇಕು. ಅವುಗಳ ಆಲೋಚನೆಗಳಿಂದ, ಆ ಕಾರ್ಯಗಳಿಂದ ನಾವು ಹೊರಗಡೆ ಬರಬೇಕು ಎಂಬುದಾಗಿ. ಆಗ ಮಾತ್ರನೇ ನಾವು ಖಚಿತವಾದ ಒಡಂಬಡಿಕೆಯನ್ನು ಹಿಡ್ಕೊಂಡು ಸುವಾರ್ತಿಕ ಸೇವೆಯಲ್ಲಿ ಮುಂದುವರಿಸಲಿಕ್ಕೆ ಆಗುತ್ತೆ. ಎರಡನೇದಾಗಿ ವರ್ತಮಾನ ಕಾಲ. ಈ ವರ್ತಮಾನ ಕಾಲದಲ್ಲಿ ನಾವೇನ್ ಮಾಡಬೇಕು? ನಿನ್ನ ಕ್ಷೇತ್ರದಲ್ಲಿ ಆನಂದಿಸಬೇಕು ಅಂತ ಹೇಳಿ. ನಿನ್ನ ಕ್ಷೇತ್ರವೇ ನಿನ್ನ ರಾಜ್ಯ. ಹಲ್ಲೆಲೂಯ. ನಿನ್ನ ಕ್ಷೇತ್ರವೇ ನಿನ್ನ ರಾಜ್ಯ. ಹಾಗಾಗಿ ನಿನ್ನ ರಾಜ್ಯದಲ್ಲಿ ನೀನು ಆನಂದಿಸಬೇಕು. ರಾಜನು ತನ್ನ ರಾಜ್ಯದಲ್ಲಿ ಹೇಗೆ ಸಂತೋಷ ಪಡ್ತಾನೋ, ರಾಜನು ತನ್ನ ರಾಜ್ಯದಲ್ಲಿ ಹೇಗೆ ಆನಂದ ಪಡ್ತಾನೋ, ಹಾಗೆ ನಿನ್ನ ರಾಜ್ಯ ಯಾವುದು? ನಿನ್ನ ರಾಜ್ಯ ಯಾವುದು? ನೀನು ಸೇವೆ ಮಾಡುವ ಕ್ಷೇತ್ರ, ನೀನಿರುವಂತ ಸಭೆ, ನೀನಿರುವಂತ ಊರು, ನಿಸ್ವಾರ್ಥ ಸಾರಕ್ಕೆ ಹೋಗುವಂತ ಊರು, ನಿನ್ನ ಸುತ್ತಲೂ ಇರುವಂತ ಗ್ರಾಮಗಳು, ಜನರು, ನಿನ್ನ ರಾಜ್ಯ. ಆ ರಾಜ್ಯದಲ್ಲಿ ನೀನು ಆನಂದಿಸಬೇಕು. ನೀನು ಅನ್ಕೋಬಹುದು, ಇದಕ್ಕಿಂತ ಆ ರಾಜ್ಯ ಚೆನ್ನಾಗಿದೆ, ಈ ರಾಜ್ಯ ಚೆನ್ನಾಗಿದೆ, ಆ ಸಭೆ ಚೆನ್ನಾಗಿದೆ, ಈ ಸಭೆ ಚೆನ್ನಾಗಿದೆ, ಆ ಊರು ಚೆನ್ನಾಗಿದೆ, ಅಲ್ಲಿ ಹೋಗೋ ತನಕನೇ ನಿನ್ಗೆ ಚೆನ್ನಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ಇದೇ ಪರವಾಗಿಲ್ಲ ಅನ್ಸುತ್ತೆ. ಸೊ ಯಾವತ್ತೂ ಕೂಡ ವರ್ತಮಾನ ಅಂದ್ರೆ ಈಗ ನೀನು ಎಲ್ಲಿದೆಯೋ ಅಲ್ಲಿ ಆನಂದ ಪಡೋದನ್ನ ಕಲಿಬೇಕು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೇದಾಗಿ ಕೊನೆಯದಾಗಿ ನಾವು ನೋಡೋದಾದ್ರೆ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಅಂದ್ರೆ ಮುಂದಿನ ಒಂದು ದಿನ, ಬರುವಂತಹ ದಿನಗಳು ನಾವೇನ್ ಮಾಡ್ಬೇಕು? ಖಂಡಿತವಾಗಿ ಶಿಷ್ಯನಾಗಿರ್ಬೇಕು ಅಂತ.
ಏನಕ್ಕೆ ಶಿಷ್ಯನಾಗಿರ್ಬೇಕು? ಲೋಕ ಸುವಾರ್ತೀಕರಣಕ್ಕಾಗಿ ನಾವು ದೇವರ ಶಿಷ್ಯರಾಗಿರ್ಬೇಕು. ಯಾರ ಶಿಷ್ಯರಾಗಿ ಹೇಳಿ ಅಲ್ಲ, ಯಾರ ಶಿಷ್ಯರಾಗಿ? ದೇವರ ಶಿಷ್ಯರಾಗಿ ನಾವು ಜೀವಿಸಬೇಕು. ಸೊ ಈ ಒಂದು 2026ನೇ ವರ್ಷದಲ್ಲಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡೋಣ ಬಲವಾಗಿ, ದೇವರೇ ನಾನು ನಿನ್ನ ಶಿಷ್ಯನಾಗಿರಲಿಕ್ಕೆ ಬಯಸ್ತೇನೆ. ಹೇಳಿ ಅಲ್ಲ, ಎಲ್ಲರೂ ಜೋರಾಗಿ ಹೇಳಿ. ಎರಡನೇದಾಗಿ ಸುವಾರ್ತಿಕನಾಗಿ, ದೇವರೇ 2026ನೇ ವರ್ಷದಲ್ಲಿ ನಾನು ನಿನ್ನ ಸುವಾರ್ತಿಕನಾಗಿರಲು ಬಯಸ್ತೇನೆ ಎಂಬುದಾಗಿ ಹೇಳಿ. ನಾನು ನಿನ್ನ ಸುವಾರ್ತಿಕನಾಗಿರಲು ಬಯಸುತ್ತೇನೆ ಹೇಳಿ. ಆಮೆನ್, ಹಲ್ಲೆಲೂಯಾ. ಸೊ ಈ ಒಂದು ಘೋಷವಾಕ್ಯದೊಡನೆ, ಈ ಒಂದು ಒಡಂಬಡಿಕೆಯೊಂದಿಗೆ ನಾವು ಈ ಹೊಸ ವರ್ಷದಲ್ಲಿ ಕಾಲಿಟ್ಟು ಹೊಸ ವರ್ಷದಲ್ಲಿ ನಾವು ಹೋಗೋಣ. ದೇವರು ನಮ್ಮನ್ನು ಈ ವಾಕ್ಯದಿಂದ ಬಲಪಡಿಸಲಿ. ಇದನ್ನು ಯಾವಾಗಲೂ ನೆನಪಿಟ್ಕೋಬೇಕು. ಮತ್ತೆ ಮುಂದಿನ ವರ್ಷ ಇದೇ ರೀತಿಯಲ್ಲಿ ರಾತ್ರಿ ಪ್ರಾರ್ಥನೆ ನಾವು ಕೂಡಿ ಬರೋ ಸಮಯದಲ್ಲಿ ಈ ವಾಕ್ಯವನ್ನು ನಾನು ನೆನಪಿಸ್ತೇನೆ. ಏನು ಹೇಳಿದೆ, ಒಂದು ವರ್ಷ ಕಳೆದೋಗಿರುತ್ತೆ. ಒಂದು ವೇಳೆ ನಾವು ಜೀವಂತವಾಗಿದ್ರೆ, ನಿಜವಾಗ್ಲೂ ಈ ವಾಕ್ಯವನ್ನು ಹಿಡ್ಕೊಂಡಿದ್ರೆ ಈ ವಾಕ್ಯದಂತೆ ನಾವು ನಡೀಬೇಕು. ಸುವಾರ್ತಿಕರಾಗಿದ್ದು ಅನೇಕರಿಗೆ ನಾವು ಸುವಾರ್ತೆ ಸಾರ್ಥ ಮೊದಲು ನಾವು ಬಲ ಹೊಂದಿ, ನಾವು ಬಲವಾಗಿ ದೇವರಲ್ಲಿ ಇದ್ದುಕೊಂಡು ಅನೇಕರನ್ನು ನಾವು ದೇವರಲ್ಲಿ ನಡೆಸುವರಾಗಿ ಇರೋಣ. ಒಂದು ವರ್ಷ ಕಳೆದ ಮೇಲೆ ಮತ್ತೆ ನಾವು ಹಿಂತಿರುಗಿ ನೋಡುವಾಗ ಇಷ್ಟು ವರ್ಷಗಳನ್ನ ನಾನು ಕಳೆದುಬಿಟ್ಟೆ, ಆದ್ರೆ ಈ ದಿನ ನೀವು ಕೇಳಿರುವಂತ ವಾಕ್ಯ ಒಂದು ವರ್ಷ ಪೂರ್ತಿ ನಿಮ್ಮ ಜೀವನ ಬದಲಾಯಿಸಬೇಕು. ಅನೇಕರನ್ನು ಈ ದೇವರಲ್ಲಿ ನಡೆಸಲಿಕ್ಕೆ ಈ ಒಂದು ವರ್ಷ ನಿಮಗೆ ಉಪಯೋಗವಾಗಬೇಕು. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿದಂತ ದೇವರೇ, ಇನ್ನು ಮೇಲೆ ಕೂಡ ನೀವೇ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ಸ್ವಾಮಿ, ಒಂದು ಹೊಸ ವರ್ಷಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ವರ್ಷದಲ್ಲಿ ನಿಮ್ಮ ಚಿಂತನೆ ನೆರವೇರಿಸುವವರಾಗಿ ಅಪ್ಪ ದೇವರೇ, ನಿಮ್ಮ ಪರಿಶುದ್ಧ ಆತ್ಮನ ತುಂಬಲ್ಪಟ್ಟು ನಿಮಗಾಗಿ ಜೀವಿಸುವರಾಗಿ ಇರಲು ಸಹಾಯ ಮಾಡಿದೆ. ಅಪ್ಪ, ಹಿಂದೆ ನಡೆದಿದ್ದೆಲ್ಲವನ್ನ ನಾವು ಮರೆತು ಇನ್ನು ದೇವರೇ ನಾವು ಕಳ್ಕೊಂಡಂತ ಸಮಯಗಳು, ವ್ಯರ್ಥ ಮಾಡಿದಂತ ಸಮಯಗಳನ್ನೆಲ್ಲ ದೇವರೇ ನಾವು ನೆನೆಸ್ಕೊಂಡು, ಹೌದು ಸ್ವಾಮಿ, ಈ ಹೊಸ ವರ್ಷದಲ್ಲಿ ಆ ರೀತಿ ಯಾವುದು ಕೂಡ ಆಗದೇ ಇರುವ ರೀತಿಯಲ್ಲಿ ಇನ್ನೂ ಅಧಿಕವಾಗಿ ಅಪ್ಪ ನಿಮ್ಮ ಸುವಾರ್ತಿಕರಾಗಿ ಗುರುತಿಸಿಕೊಂಡು, ನಿಮ್ಮ ಶಿಷ್ಯರಾಗಿ ಗುರುತಿಸಿಕೊಂಡು ಲೋಕ ಸುವಾರ್ತೆ ಕಡೆ ಅಂತ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲು ಪರಿಶುದ್ಧಾತ್ಮರಿಂದ ನಮ್ಮನ್ನ ಬಲವಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ಕ್ರಿಸ್ತನಾದ ಯೇಸುವಿನಾದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯೇ.